ನಮಸ್ಕಾರ ವೀಕ್ಷಕರೇ, ಆರ್ ನ್ಯೂಸ್ಗೆ ಸ್ವಾಗತ. ನಾನು ಪರ್ವೇಜ್ ಪನಿಬತ್. ಬೆಳಗಾವಿ ಬಿಜೆಪಿ ಶಾಸಕ ಅಭಯ್ ಪಾಟೀಲ್ ವಿರುದ್ಧ ಕೆಲ ದಿನಗಳ ಹಿಂದೆ ಅಕ್ರಮ ಆಸ್ತಿಗಳಿಗೆ ಆರೋಪ ಕೇಳಿಬಂದಿತ್ತು. ಅದರ ಬೆನ್ನಲ್ಲೇ ರೈತರ ಕೃಷಿ ಭೂಮಿ ಕಬಳಿಕೆ ಆರೋಪ ಅವರ ಮೇಲೆ ಕೇಳಿಬಂದಿತ್ತು. ನ್ಯಾಯಕ್ಕಾಗಿ ಭೂಮಿ ಕಳೆದುಕೊಂಡ ರೈತರು ಶುಕ್ರವಾರ ಪೊಲೀಸ್ ಆಯುಕ್ತರ ಕಚೇರಿಗೆ ಮುತ್ತಿಗೆ ಹಾಕಿ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು. ಬೆಳಗಾವಿ ತಾಲೂಕಿನ ಕಾದರವಾಡಿ ಗ್ರಾಮದಲ್ಲಿ 360 ಎಕರೆ ಜಮೀನಿನಲ್ಲಿ ಒಟ್ಟು 355 ಎಕರೆ ಮಾಲೀಕರ ಜಮೀನನ್ನು ಬುಡಾದಿಂದ ಅಭಯ್ ಪಾಟೀಲ್ ಕಬಳಿಕೆ ಮಾಡಿದ್ದಾರೆ ಎಂದು ದೂರಿದರು. ಬೆಳಗಾವಿ ತಾಲೂಕಿನ ಕಾದರವಾಡಿ ಗ್ರಾಮದಲ್ಲಿ ಬಿಜೆಪಿ ಶಾಸಕ ಅಭಯ್ ಪಾಟೀಲ್ ಹಾಗೂ ಅವರ ಬೆಂಬಲಿಗರು ರೈತರ ಜಮೀನು ವಶಪಡಿಸಿಕೊಂಡು ನಡೆಸಿರುವ ಭ್ರಷ್ಟಾಚಾರ ಮುಡಾ ಹಗರಣವನ್ನು ಮೀರಿಸಲಿದೆ ಎಂದು ಶ್ರೀರಾಮ ಸೇನಾ ಹಿಂದೂಸ್ತಾನ್ ಅಧ್ಯಕ್ಷ ರಮಾಕಾಂತ್ ಕೊಂಡೋಸ್ಕರ್ ಆರೋಪಿಸಿದರು. ಶುಕ್ರವಾರ ಸಂಜೆ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರೈತರಿಂದ ಬುಡಾ ಮೂಲಕ ಕಬಾಳಿ ಮಾಡಿ ಶಾಸಕ ಅಭಯ್ ಪಾಟೀಲ್ ಸಹೋದರ ಮತ್ತು ಅವರ ಬೆಂಬಲಿಗರು ಭ್ರಷ್ಟಾಚಾರ ನಡೆಸಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಆರ್ ನ್ಯೂಸ್ ಕನ್ನಡ. 1 ಕೋಟಿ 8 ಲಕ್ಷ ರೂಪಾಯಿ ಅದು ರೈತರಿಗೆ ಅಥವಾ ಶೇತಕರಿಗೆ ಸಿಗಲಿಲ್ಲ. ಇದು ಸಿಗುತ್ತೆ ಯಾರಿಗೆ? ನಡಕಿನ ಮಂದಿಗೆ. ಹಾಂ, ಆ ಎಲ್ಲ ಭೂಮಿಯನ್ನು ಈಗ ಆ MLA ತಮ್ಮ ಸಂತೋಷ್ ಭರಮಗೌಡ ಪಾಟೀಲ್ ಅಡ್ವೊಕೇಟ್ ರವಿರಾಜ್ ಪಾಟೀಲ್ ಅವ್ರ ಹೆಸರಲ್ಲೇ ಆಗತ್ತೆ. ಇದು ಹ್ಯಾಂಗೆ? ಇದು ಎಲ್ಲ ಭ್ರಷ್ಟಾಚಾರ ಆಗಿದೆ. ನಾವೇ ಕೆಲವು 1.5 ವರ್ಷದಿಂದ ನಾವೆಲ್ಲ ಗ್ರಾಮಸ್ಥರು ರೈತರು ನಾವು ಹೋರಾಟವನ್ನು ಮಾಡ್ತಾಯಿದ್ದೀವಿ. ಇನ್ನೂ ಮಠ ನಮ್ಮ ರೈತರದು ಅಥವಾ ಆ ಊರ್ದ ಏನು ಮೊದಲೇನು ಕಾದರವಾಡಿ ದ ಹೊಲ ಅಂತೇನು ಹೆಸರಿದ್ದಿಲ್ಲ, ಅದು ಇನ್ನೂ ಮಠ ಆಗ್ತಾಯಿಲ್ಲ. ಈಗ ರೈತರಿಗೆಲ್ಲ ಮಾರಿ ಕೂತಾರಲ್ಲ, ಏನು ಹೇಳೋರು ಮತ್ತೆ ಏನು ನ್ಯಾಯ ಕೇಳ್ತಾರೆ? ಇಲ್ಲ, ರೈತರು ಯಾರ್ದು ಮಾರಾಟ ಯಾರು ರೈತರು ಮಾಡಲಿಲ್ಲ. ದಬ್ಬಾಣಿಕೆ ಮಾಡಿ ಯಾರ್ಯಾರಿಗೆ ತೊಗೊಂಡು ಬೇರೆ ಕಡೆ ತೊಗೊಂಡು ಹೋಗಿ ದಾದಾಗಿರಿ ಮಾಡಿ ಅದು ವ್ಯವಹಾರವನ್ನು ಮಾಡ್ಯಾರು. ನಮ್ಮ ಡಿಮಾಂಡ್ ಅಂದ್ರೆ ಇದು ಏನು 7/12 ಮೇಲೆ ಏನು ಊರ್ದ ಸಾಮಾಯಿಕ ಕಾದರವಾಡಿ ದ ಜಮೀನು ಏನಿದ್ದು ಹೆಸರೇನಿದ್ದು ಅದೇ ಥರ 7/12 उतारा ಮೇಲೆ ನಮ್ಮ कादरवाडी ऊरद ಹೆಸರು ಬರಬೇಕಂತ ಒಂದು ಬೇಡಿಕೆ. आम्ही कादरवाडीचे आज शेतकरी संघटना आता आम्ही SP ऑफिसलाकडं कंप्लेंट द्यायसाठी आलो आहे. हे कंप्लेंट द्यायचं कारण असं की कुरुंदवाड सरकार असताना आमच्या गावची जमीन ही कुरुंदवाड सरकार आपल्या 5 शेतकऱ्यांच्या नावावरती करून गेलं होतं आणि गावाला वाटणी करून द्या असं सांगून ते गेले होते. आणि त्यावेळी आमच्या गावच्या जमिनीवर कादरवाडीचे शेतकरी लोक सामायिक वहिवाट करतात असं ते नाव होतं. आणि ते नाव मधल्या काळात काढून याच्यातील काही दलालांनी हे नाव काढलं आणि त्यानंतर ही जमीन आमदार अभय पाटील यांच्या काही दलाल याच्यात मिक्स होऊन ती शेतकऱ्यांकडनं लुबाडून घेऊन त्यांना धमकी देऊन त्यांच्याकडनं ती 13,50,000 खरेदी करून लगेच 2 दिवसात बुडाबरोबर 1,08,00,000 व्यवहार होतो. आणि पुरा तो व्यवहार झालेला तो आम्ही पुढे DWD मिनिस्टरना धरून तो व्यवहार कॅन्सल केलेला आहे. तरीसुद्धा त्यांनी असे शेतकऱ्यांना हे करून जमीन हडपलेली आहे. आणि आम्हाला आता कुठलंही काही बोलायचं हे करायचं तर गावात आपल्याला वारंवार पोलीस स्टेशनमधनं धमक्या येतात, पोलीस स्टेशनमधनं फोन येतात आणि आमच्यावर कंप्लेंट होतात. हे करत असताना आम्ही हे गावासाठी लढत असताना आमच्यावरती कंप्लेंटसुद्धा झालेले आहे. आणि आमचे काही शेतकरी आमचे जेलमध्ये सुद्धा जाऊन आलेले आहेत. आणि आता आम्हाला काही मीटिंग घेत असताना हे करत असताना सुद्धा आम्हाला खूप विचार करावा लागतो, कारण की लगेच आमच्यावरती कंप्लेंट येतात, धमकीचे फोन येतात. आणि आमचं आता सध्याची एकच अशी मागणी आहे की आमचं जे समाज वहिवाट नाव जे चोरीला गेलं आहे ते नाव आम्हाला आमच्या ह्याच्यावरती घालून पाहिजे. आणि जे सगळे व्यवहार जमिनीत जो भ्रष्टाचार झालेला आहे त्या भ्रष्टाचाराची पूर्ण चौकशी व्हायला पाहिजेत आणि ते व्यवहार सगळे कॅन्सल झाले पाहिजेत. परत